ಶ್ರೀಕಾಂತ್ ಪೂಜಾರಿ ಮನೆಗೆ ಅವತ್ತು ಹೋಗಿದಾರಾ? ಸುಮ್ಮನೆ ಆಗ್ಲಲ್ಲಿ ಯಾಕೆ ಹೇಳ್ತೀರಿ? ಶ್ರೀಕಾಂತ್ ಪೂಜಾರಿ ಬಿಟ್ಟರೆ ಬೇರೆ ಕೇಳಿ ದಯಮಾಡಿ. ರಿಯಲಿ ಇಟ್ಸ್ ಹೈ ಟೈಮ್ ಸರ್. ಇವನ್ ಮೀಡಿಯಾ ಶುಡ್ ಅಂಡರ್ಸ್ಟ್ಯಾಂಡ್. ಇದು ISI ಸ್ಟೇಟಾ? ಡು ಯು ವಾಂಟ್ ಅಗ್ರಿ? ಮತ್ತೆ ISI ಸ್ಟೇಟ್ನಾಗಿದ್ದ ಅವ್ರಿಗೆ ಇಲ್ಲಿ ಇರಬಾರ್ದಲ್ಲ ಅವ್ರು? ಮತ್ತೆ ಬಿಜೆಪಿ ಯಾರು ಇರ್ಬೋದು ISI ಸ್ಟೇಟ್ ಅಂತ ಏನ್ರಾಗ ಮಾತಾಡ್ತಾರೆ? ವಾಟ್ ಎವರ್ ಯು ವಾಂಟ್ಸ್ ಯು ಕ್ಯಾನ್ ಸ್ಪೀಕ್. ಇಸ್ ಇಟ್ ಜಸ್ಟ್ ಬಿಕಾಸ್ ದೇ ವಾಂಟ್ ಟು ಸ್ಪೀಕ್? ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಈಸ್ ಒನ್ ಆಫ್ ದ ಮೋಸ್ಟ್ ಐ ಹ್ಯಾವ್ ಗಾಟ್ highest respect and regard for him. It doesn't mean that he can speak like that. He wants to say ಸಿದ್ದರಾಮಯ್ಯ ಇರ್ತಕ್ಕಂಥ ಸ್ಟೇಟು ನಾವೆಲ್ಲ ಅಂದ್ರೆ ಕರ್ನಾಟಕದವರು ISI ನಾನು ಏನ್ರಿ ಮಾತಾಡ್ತಾರೆ? ಏನನ್ನ ಸ್ವಲ್ಪ ಮಾತಾಡಕ್ ಬೇಕಲ್ವಾ? ದಯಮಾಡಿ ಪ್ರಶ್ನೆಗಳು ಅವ್ರಿಗೂ ಕೇಳಿ. ಮಾಡಿವಲ್ರಿ ಕಂಪ್ಲೀಟ್ ಪ್ರೊಸೀಜರ್ ಪ್ರಕಾರ ಕಂಪ್ಲೇಂಟ್ ಮಾಡ್ತೀವಿ. ಈ ರಾಜ್ಯದ ಮುಖ್ಯಮಂತ್ರಿ ರೀ, ಒನ್ ಆಫ್ ದ ಫೈನೆಸ್ಟ್ ಚೀಫ್ ಮಿನಿಸ್ಟರ್ ಬಗ್ಗೆ ಏನು ಈ ತರ ಮಾತಾಡಿದ್ರೆ ನಿಮಗೂ ಏನೇನು ನೀವೆಲ್ಲ ಕೇಳಬೇಕಲ್ವಾ ಅವರಿಗೆ? ಪ್ಲೀಸ್ ಯು ಶುಡ್ ಆಸ್ಕ್ ದಮ್ ದ ರೈಟ್ ಕ್ವಶನ್. ಈ ತರ ಮಾತಾಡಬಾರ್ದು ಅಂತ ಹೇಳ್ಬೇಕು ನೀವು. ಅಂದ್ರೆ ಏನು? ಮತ್ತೆ ಕರ್ನಾಟಕದ ಯಾಕೆ ISI ಸ್ಟೇಟ್ ನಡೀತಾ ಇದೆ ಅಂತಂದ್ರೆ ಅವ್ರಿಗೆ ಇದಾರೆ ಅಗ್ರಿಂಗ್ ISI ಸ್ಟೇಟ್ ಅಂದ್ರೆ ಅವ್ರ ಅಧಿಕಾರದಲ್ಲಿ ಇಲ್ಲ ಈಗ? ಏನ್ರಿ ಮಾತಾಡ್ತಾರೆ? ದಯಮಾಡಿ ಇಟ್ಸ್ ಹೈ ಟೈಮ್. ಏನ್ ಪ್ರಶ್ನೆ ಕೇಳ್ತಾರೆ? ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿ ಈ ತರ ಮಾತಾಡೋದು ಒಪ್ತೀರಾ ನೀವೆಲ್ಲರೂ? ಡು ಯು ಅಗ್ರಿ ಫಾರ್ ದಿಸ್? ಈಗ ಏನ್ರಿ ಹಿಂದೂ ಮುಸ್ಲಿಂ ಬಿಟ್ರೆ ಇನ್ನೇನೈತೆ? ಈಗ ಚುನಾವಣೆ ಮುಗಿಯವರಿ ಬರೀ ಹಿಂದೂ ಮುಸ್ಲಿಮೇ ಈ ದೇಶದಲ್ಲಿ. ಈಗ ಮಾತಾಡ್ತಾರ ಕೋವಿಡ್ ಸಂದರ್ಭದಲ್ಲಿ ಅರ್ಧಕ್ಕರ್ಧ ಹಿಂದೂಗಳು ಶವ ಸಂಸ್ಕಾರ ಮಾಡಿದ್ದ ಮುಸ್ಲಿಮರು. ಅವಾಗ ಎಲ್ಲಿದ್ರು ಹಿಂದೂವಾದಿಗಳು? ಈ ದೇಶದಲ್ಲಿ ಐ ವಾಂಟ್ ಟು ಬಿ ಆನ್ ಟೇಬಲ್. ಎಷ್ಟು 44 ಲಕ್ಷ ಜನ ಈ ದೇಶದಲ್ಲಿ ಸತ್ತೋದ ಸಂದರ್ಭದಲ್ಲಿ, ತೀರ್ಕೊಂಡು ಹೋದ ಸಂದರ್ಭದಲ್ಲಿ ಮೋಸ್ಟ್ ಆಫ್ ದ ಬಾಡಿಗಳು ಮುಸಲ್ಮಾನರೇ ಒಯ್ದಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾರಾ? ಕೇಳ್ರಲ್ಲ. ಮತ್ತೆ ಅವಾಗ ಎಲ್ಲಿದ್ರು ಹಿಂದೂವಾದಿಗಳು? ಇವೆಲ್ಲ ಮಾತಾಡ್ತಾರಲ್ಲ, ಎಲ್ಲಿದ್ರು ಅವರೆಲ್ಲ? ಸ್ವಂತ ತಂದೆ ತಾಯಿಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೋಸ್ಟ್ ಆಫ್ ದ ಹಳ್ಳಿಗಳಲ್ಲಿ ದೇಶದಲ್ಲಿ, ಭಾರತ ದೇಶದಲ್ಲಿ ಶವ ಸಂಸ್ಕಾರ ಮಾಡಿರ್ತಕ್ಕಂಥ ಮುಸಲ್ಮಾನ ಜನಾಂಗದವರು. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಅವಾಗೆಲ್ಲ ಬೇಕಾಗಿದ್ದಲ್ಲ, ಅವಾಗ ಯಾಕೆ ಹೋಗ್ಬೇಕು? ನಾವು ಶವ ಸಂಸ್ಕಾರ ಮಾಡಿದ್ರಲ್ಲ, ತಡೆಯೋಣ, ಮಾತಾಡಕ್ ಬಿಡು. ಶವ ಸಂಸ್ಕಾರ ಮಾಡಲಿಲ್ಲ ಅವ್ರು ಅವಾಗ ಯಾಕೆ ವಾಪಸ್ ಮಾಡಲಿಲ್ಲ ನೀವು? ಅವಾಗ ಯಾಕೆ ವಾಪಸ್ ಮಾಡಲಿಲ್ಲ? ಸುಮ್ಮನೆ ಚುನಾವಣೆ ಬಂದದ್ದು ಮಾತನಾಡ್ತಾರೆ ಅಷ್ಟೇ. ನಿಮ್ಗೇನು ಓಟ್ ಬೇಕು ಸ್ವಾಮಿ ತೋಳ್ರಿ. ಅಗಲಾಲ ಬರ ಜಾತಿ ಆಡೋದು ಹಿಂದೂ ಮುಸ್ಲಿಂ ಸಾಕು ಮಾಡ್ರಿ. ಯು ವಾಂಟ್ ಟು ವಿನ್ ಎಲೆಕ್ಷನ್ ಮಾತಾಡ್ರಿ. ನೀವು ಏನು ಪ್ರೋಗ್ರಾಮ್ ಮಾಡಿದ್ರೆ ಮಾತಾಡ್ರಲ್ಲ. ಕಳೆದ 10 ವರ್ಷ ನರೇಂದ್ರ ಮೋದಿ ಅವ್ರು ಏನು ಮಾಡಿದ್ರೆ ಅದ್ರ ಬಗ್ಗೆ ಮಾತನಾಡ್ರಿ. ನರೇಂದ್ರ ಮೋದಿ ಸಾಹೇಬ್ರು ಹೋಗಿರೋದು ಪಾಕಿಸ್ತಾನಕ್ಕೆ ಕೇಕ್ ತಿನ್ನಕ್ಕೆ ನಾವಲ್ಲ. ಲಂಡನ್ನಿಂದ ರಾತ್ರಿ ಮುಷರಫ್ ಮನೆಗೆ ಹೋಗಿ ಕೇಕ್ ತಿಂದವ್ರು ನಾವಲ್ಲ. ಬಿರಿಯಾನಿ ತಿನ್ನಕ್ಕೆ ಹೋಗಿದ್ರಲ್ಲ, ನಾವು ಹೋಗಿದ್ವೇನು? ಮತ್ತೆ ಅದ್ರ ಬಗ್ಗೆ ಮಾತಾಡ್ರಿ, ಅದ್ರ ಬಗ್ಗೆ ಚರ್ಚೆ ಮಾಡ್ರಿ. ನೀವು ನವಾಜ್ ಶರೀಫ್ ಮನೆಗೆ ಹೋದವ್ರು ಯಾರು? ಭಾರತ ದೇಶದ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಮನೆಗೆ ಊಟಕ್ಕಾಗಿರಲಿ ಬರ್ಡೇಗೆ ಹೋಗಿಲ್ಲ. ಇವರೇ ಹೋಗಿರ್ತಕ್ಕಂಥ ಬರ್ಡೇಗೆ. ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾರೆ? ಕೇಳ್ರಿ ಪ್ರಹ್ಲಾದ್ ಜೋಶಿ ಅವರಿಗೆ, ಬಿಜೆಪಿ ಅವ್ರು ಕೇಳ್ರಿ.